ಗೊತ್ತಿತ್ತಾ? ಗೊತ್ತಿದ್ಮೇಲೆ ಎಂಥ ವಿಷಯ ಅಂದೇಳಿ ಹೇಳಕ್ಕಲ್ಲ? ಇಲ್ಲ ಚಿಕ್ಕಪ್ಪ, ನಾವೇನು ಹೇಳಲ್ಲ. ಹೇಳಬೇಕು ಅಂತಲೇ ಅಪ್ಪ ಕರೆದಿದ್ದಾರಲ್ಲ, ಅವರೇ ಹೇಳಲಿ. ನನಗೆ ಗೊತ್ತು ಬಿಡು ಪ್ರಣಿ. ರೀ, ಸಂಧ್ಯಾ ಅವರು ಅದೇನೋ ಸೈಟ್ ವಿಷಯ ಅಂತ ಹೇಳ್ತಿದ್ರು, ನಿಜನಾ? ಸೈಟಾ? ಅದಲ್ಲ. ಮತ್ತಿನ್ನೇನು? ಅಪ್ಪ, ನಾನು ಗಿರಿಗೆ ಡೈವರ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ನಾನೇನ್ರಿ ಮಾಡ್ದೆ? ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೇಳಿ, ತಿದ್ಕೋತೀನಿ. ಆದ್ರೆ ನನ್ ಬಿಟ್ಟು ಹೋಗೋ ಮಾತೆಲ್ಲ ಹೇಳ್ಬಿಡ್ರಿ. ಗಿರಿ, ಮಕ್ಕಳಿದ್ದಾರೆ ಅಂತ ನಾಟಕ ಮಾಡ್ತಾ ಇದೀಯಾ? ಮಕ್ಕಳಿಗೂ ಎಲ್ಲ ಗೊತ್ತಾಗಿದೆ. ಇರೋ ವಿಷಯನ ನೇರವಾಗಿ ಹೇಳ್ಬೋದು. ಶಿವರೇ, ಎಂತ ಮಾತಾಡ್ತಿದ್ರಿ ಮರ್ರ? ಗೌರಿ, ಇವರಿಬ್ರು ಡಿವೋರ್ಸ್ ತಗೊಂಬೋ ವಿಷಯ ನಿಮ್ಗೆ ಮೊದಲೇ ಗೊತ್ತಿದ್ದಿತ್ತಾ? ನನಗೆ ದೇವ್ರಣೆಗ್ಲೂ ಗೊತ್ತಿಲ್ಲ ರೀ, ನನಗೂ ಈಗಲೇ ಗೊತ್ತಾಗಿದ್ದು. ಶಿವರೇ, ನೀವಿಬ್ರು ದೂರ ಹಾಕೋದಂದ್ರೆ ಎಂತ ಅರ್ಥ? ಅಪ್ಪ ಅಮ್ಮ, ನೀವಿಬ್ರು ಬೇರೆ ಆದ್ರೆ ನಾವೆಲ್ಲಿಗೆ ಹೋಗ್ಬೇಕು? ನನಗ್ ನೀವಿಬ್ರು ಒಟ್ಟಿಗೆ ಇರ್ಬೇಕು. ಪ್ಲೀಸ್ ಒಟ್ಟಿಗೆ ಇರಿ. ಅಪ್ಪ ಅಮ್ಮ, ಪೇರೆಂಟ್ಸ್ ಅಂದರೆ ಯಾವಾಗಲೂ ಮಕ್ಕಳು ಮುಂದೆ ತಪ್ಪು ಮಾಡಬಾರ್ದು. ಆಮೇಲೆ ಮಕ್ಕಳು ಅದೇ ತಪ್ಪು ಮಾಡ್ತಾರೆ ಅಂತ ನೀವೇ ಹೇಳ್ತಿದ್ದಿದ್ದು. ಆದರೆ ಇವಾಗ ನೀವೇನು ಮಾಡ್ತಿದ್ದೀರಾ? ನಿಮ್ಮನ್ನು ನೋಡಿ ನಾವೇನು ಕಲಿತೀವಿ ಅಂತ ಯೋಚನೆ ಆದರೂ ಮಾಡಿದ್ದೀರಾ? ಲೇ, ಆ ಮಕ್ಕಳಿಗಿರೋ ಅರಿವು ವಿವೇಕ ನಿನಗಿಲ್ವಲ್ಲೋ? ಏನು ಗಂಡ ಇಲ್ದಿದ್ರು ಖುಷಿಯಾಗಿದ್ದಾಳ? ಅದು ಹೇಗಮ್ಮ ಸಾಧ್ಯ? ಅದೇ ನನಗೂ ಆಶ್ಚರ್ಯ ಆಗಿತ್ತು ಮಾವ. ಆದ್ರೆ ನಾನು ಹೀಗೆ ಹೇಳ್ದೆ ಅಂತ ನೀವು ಅಪಾರ್ಥ ಮಾಡ್ಕೋಬೇಡಿ. ಅಯ್ಯೋ ಅಕ್ಕ, ಇದೆಲ್ಲ ಅಪಾರ್ಥ ಮಾಡ್ಕೊಳ್ಳೋದು ಏನೇ ಇದೆ? ಒಂದ್ ಹೆಣ್ಣು ತನ್ನ ಗಂಡನ ಕಳ್ಕೊಂಡ್ಲು ಅಂದ್ರೆ ಅವಳನ್ನ ಈ ಸಮಾಜ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ನೋವಿದ್ದು ಅದನ್ನ ದಾಟಿ ಅವಳು ಕಾನ್ಫಿಡೆಂಟ್ ಆಗಿ ಬದುಕ್ತಿದ್ದಾಳೆ ಅಂದ್ರೆ ನಿಜವಾಗ್ಲೂ ನಿನ್ ಫ್ರೆಂಡು ಗ್ರೇಟು. ಗೌರಿ, ಅವಳು ಬರೀ ನನ್ನ ಫ್ರೆಂಡ್ ಅಲ್ಲ, ನಿನಗೂ ಫ್ರೆಂಡೇ. ನನಗೂ ಫ್ರೆಂಡಾ? ಯಾರಕ್ಕ ಅದು? ಗೌರಿಗೂ ಫ್ರೆಂಡ್ ಆದ್ಮೇಲೆ ನನಗೆ ಗೊತ್ತಿರ್ಬೇಕಲ್ಲ. ಯಾರಮ್ಮ ಅದು? ಮಾವ, ನಿಮಗೆ ಅವಳು ಗೊತ್ತೇ ಇಲ್ಲ. ಅವಳು ನಮ್ಮ ಶಿರ್ಸಿ ಹುಡುಗಿ. ಸಿರ್ಸಿಲ್ ನನಗೆ 3 ಜನ ಹುಡುಗಿರು ಗೊತ್ತಮ್ಮ. ನಮ್ ಸಿರ್ಸಿಯಲ್ಲಿ 3 ಜನ ಹುಡುಗಿರ್ ಗೊತ್ತಾ? ಯಾರ್ಯಾರ ಮಾವಯ್ಯ ಅದು? ಒಬ್ರು ನನ್ನ ಸೊಸೆ ಗಿರಿಜಾ, ಇನ್ನೊಬ್ರು ನೀನು, ಮತ್ತೊಬ್ರು ನಿಮ್ ತಾಯಿ. ಮಾವ, ತಮಾಷೆ ಮಾಡಿದ್ ಸಾಕು, ಸುಮ್ಮನೆ ಇರಿ ನೀವು. ಏ ಗೌರಿ, ಅದೇ ನಮ್ಮ ಮನೆ ಹತ್ರ ITI ಕಾಲೇಜ್ ಪಕ್ಕದ ರೋಡಲ್ಲಿ ಒಂದ್ ಮನೆ ಇತ್ತಲ್ಲ, ಅದೇ ಅವ್ರ ಮನೆ ಮುಂದೆ ಬಸವಣ್ಣನ ಗುಡಿ ಇತ್ತು, ಪೇಪರ್ ಹೂವಿನ ಗಿಡ ಇತ್ತು, ಅದೇ ತಾನೆ? ಅವಳ ಹೆಸರು ಸುನೀತಾ ಕಣೆ. ಸುನೀತಾನಾ? ಅವಳು ಬೆಂಗಳೂರಲ್ಲಿದ್ದಾಳ? ಈಗ ಇಲ್ಲೇ ಇದ್ದಾಳೆ. ವಿಸಿಟಿಂಗ್ ಕಾರ್ಡ್ ಕೊಟ್ಟು ಮನೆಗ್ ಬಾ ಅಂತ ಕರೆದ್ಲು. ನಂಗೆ ಅಡ್ಗೆ ಮಾಡ್ಬೇಕಿತ್ತಲ್ಲ, ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳಿ ಬಂದೆ. ಅಯ್ಯೋ ನೀನೊಂದು, ಅವಳ ಮನೆಗೆ ಹೋಗಿದ್ದಿದ್ರೆ ಅಲ್ಲೇ ಊಟ ಮಾಡ್ಕೊಂಡು ಬರ್ಬೋದಾಗಿತ್ತು. ವಿಸಿಟಿಂಗ್ ಕಾರ್ಡ್ ಬೇರೆ ಇಟ್ಕೊಂಡಿದ್ದಾಳೆ ಅಂತೀಯ? ಒಳ್ಳೆ ಸೌಂಡ್ ಪಾರ್ಟಿನೇ ಇರಬೇಕು. ಮಾವಯ್ಯ, ನಿಮ್ ಪ್ರಕಾರ ಬಡವರಿಗೆ ವಿಸಿಟಿಂಗ್ ಕಾರ್ಡ್ ಇರಲ್ವಾ? ಯಾಕೆ ಗೌರಿ, ನಾವೇ ಇಲ್ವಾ ಬಡವರು? ನಮ್ಮ ಹತ್ರ ಎಲ್ಲಿದೆ ವಿಸಿಟಿಂಗ್ ಕಾರ್ಡು? ಸುನೀತಾ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ಲು, ಮನುಷ್ಯಂಗೆ ಅವ್ನ ನಗುನೇ ವಿಸಿಟಿಂಗ್ ಕಾರ್ಡು. ಒಬ್ರ ಹತ್ರ ಮಾತಾಡಿದ್ರೆ ಅವ್ರ ಹತ್ರ ಪದೇ ಪದೇ ಮಾತಾಡ್ಬೇಕು ಅಂತ ಅನ್ಸೋ ಹಾಗೆ ಬದುಕ್ಬೇಕು ಅಂತ.
ಆ ಮಾತನ್ನ ಅವಳು ಇವತ್ತಿನವರೆಗೂ ಉಳಿಸ್ಕೊಂಡಿದ್ದಾಳೆ. ಯಾವಾಗಲೂ ತನ್ನ ಗಂಡನ ಚಿನ್ನಿ ಚಿನ್ನಿ ಅಂತ ಕರಿತಾ ಲವಲವಿಕೆಯಿಂದ ಓಡಾಡ್ತಾ ಇದ್ಲು. ಈಗ ಆ ಪದ ನೆನಪಾದ್ರೆ ಅವಳಿಗೆ ಎಷ್ಟು ನೋವಾಗ್ಬೇಡ. ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ತನ್ನ ಗಂಡನ ಕಳ್ಕೊಂಡ್ರು ಇನ್ನೊಬ್ರ ಮುಂದೆ ಆ ನೋವನ್ನ ತೋರಿಸ್ಕೊಳ್ದೆ ಅವಳು ನಗ್ತಾ ಬೇರೆಯವ್ರನ್ನೂ ನಗಿಸ್ತಾ ಅವಳು ಬದುಕ್ತಿದ್ದಾಳಲ್ಲ, ನಿಜವಾಗ್ಲೂ ಅವಳು ಗ್ರೇಟ್.